ಎತ್ತು ಮಾಡ್ಕೊಂಡು ಗಾಡಿ ಮೇಲೆ ಬೇಡ ಕಾಣ್ಬೇಕಾದ್ರೆ ಕೂತು ಬರ್ತದ ಇಲ್ಲ ಏನು ಕಟ್ಕೊಳತ್ತಾರೆ ನಮನವನ್ನು ಸಲ್ಲಿಸಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಸಜ್ಜಿತಗೊಳಿಸಿ ಅವರಲ್ಲಿ
ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ನಮ್ಮ ಶಿಕ್ಷಣದಲ್ಲಿ ಹಾಗೂ ಸಂವಿಧಾನದ ಜಾಗೃತಿಕ ಚಿತ್ರದ ಮುಖಾಂತರ ನಮ್ಮೆಲ್ಲರಿಗೂ ತಿಳಿಯಪಡಿಸುವ ಸಣ್ಣ ಪ್ರಯತ್ನ ಪ್ರಾರಂಭವಾಗಿರುವುದು ನಮ್ಮೆಲ್ಲರ ಸಂತೋಷದ ಸಂಗತಿಯಾಗಿದೆ. ನಮ್ಮ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಈ ದೇಶದ ಬಹುಸಂಖ್ಯಾತ ಜನರು ಇನ್ನೂ ಕೂಡ 4 ಶತಮಾನಗಳಷ್ಟು ಕಾಲ ಇದ್ದು ಇವತ್ತು ದೇಶದಲ್ಲಿ ದಲಿತ ಜನಾಂಗದವರು ಮತ್ತೆ ಅಲ್ಪಸಂಖ್ಯಾತರು ಏನಾದರೂ ಆರಾಮದಿಂದ ಇದ್ದಾರೆ, ಸುಖವಾಗಿದ್ದಾರೆ, ಧೈರ್ಯದಿಂದ ಇದ್ದಾರೆ ಅಂದ್ರೆ ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ. ಬಹಳ ಜನ ಮುದ್ದು ಮಕ್ಕಳನ್ನ ದೀಕ್ಷೆ ತಪ್ಪಿಸತಕ್ಕಂತ ಭಾಷಣಗಳನ್ನ ಬರೆದುಕೊಂಡು 7 ಜನ ನೇಮಕ ಮಾಡಿದ್ದು ಸಂವಿಧಾನವನ್ನು. ಯಾಕಂತ ಹೇಳ ಅವರಲ್ಲಿರ್ತಕ್ಕಂಥ ಹೆಣ್ಣು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ಹಣ್ಣು ನಿನ್ನದಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಳಗೆ ಎನ್ನುವ ರಕ್ತ ಅಂತಪ್ಪ ದೇವ ರಕ್ತವನ್ನು ಕೆಳಗೊಳ್ಳದೆ ನಿನ್ನಲ್ಲಿ ನೀರಿಸಿಯಲ್ಲಿ ನಿನ್ನನ್ನು ಬಿಟ್ಟು ಬೇರೆಲ್ಲ ಕಾಲಗೃಹೇಶ್ವರಲಿಂಗದಲ್ಲಿ ಎದ್ದುಕೊಂಡು ಅವರ ಪ್ರಭುಗಳು ಹೇಳಿರ್ತಕ್ಕಂಥ ಮಾತು. ಅಂತ ಅಪಾರವಾಗಿರ್ತಕ್ಕಂಥ ಜ್ಞಾನ ಸಂಪತ್ತನ ಹೊಂದಿರತಕ್ಕಂಥ ನೇರ ವ್ಯಕ್ತಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇರ್ತಕ್ಕಂಥ ವಿಚಾರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿಚಾರಕ್ಕೆ ಬಹಳ ಸಂತೋಷ ಆಗ್ತಾ ಇರ್ತಕ್ಕಂಥ ವಿಚಾರ. ಬಹುಶಃ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಾನವರ್ ಸರ್ ಹೇಳಿದ್ರು, ಮತ್ತೆ ಹೌದು ಒಪ್ಪಳಲೇಬೇಕು. ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಉದ್ದೇಶ ಇಂಥ ಒಂದು 75 ವಸಂತಗಳನ್ನು ದಾಟಿರ್ತಕ್ಕಂಥ ಈ ದೇಶ ತನ್ನದಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಇವತ್ತು ಹೊಂದಿದೆ.
ಈಗ ಇಲ್ಲಿ ನೋಡ್ರಿ ಹಿಂದಕ್ಕೆ ಬಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗುಣಮಟ್ಟತೆಯನ್ನು ಒಟ್ಟಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವೀರಪ್ಪ ಪಾಟೀಲ್ ಇವರು ವಹಿಸಿಕೊಳ್ಳಬೇಕು ಅವರು ಹೋಗಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಮಾನ್ಯ ಶ್ರೀ ಜಿಎಸ್ ನಾಯಕ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲ್ಲೇ ನಿಂತು ಭಾವಚಿತ್ರಕ್ಕೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಪುಷ್ಪ ನಮನವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಗಣ್ಯಮಾನ್ಯರ ಕಡೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹದಿಂದ ಹುಡುಕು ಉಲ್ಲಾಸಗಳಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಂತ ಗೌರವ ಚಪ್ಪಾಳೆಯೊಂದಿಗೆ ಪುಷ್ಪ ನಮನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ವಂದನಾ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದಾರೆ. ಈಗ ಸಂವಿಧಾನದ ಪೀಠಿಕೆಯನ್ನು ಏನನ್ನು ಆಗಮಿಸ್ತಾ ಇದ್ದಾರೆ ಸಂವಿಧಾನದ ಸಹೋದರರಾಗಿರ್ತಕ್ಕಂಥ ಶ್ರೀ ಮಹೇಶ್ ಪೂಜಾರಿ CRP ಮುತ್ತಿಗೆ ಇವರು ಸಂವಿಧಾನದ ಪೀಠಿಕೆಯನ್ನು ಪಠಣ ಮಾಡಲು ಆಗಮಿಸ್ತಾ ಇದ್ದಾರೆ. ಪ್ರಪಂಚದ ಅತ್ಯಂತ ಬೃಹತ್ ಸಂವಿಧಾನ ಅದು ಭಾರತದ ಸಂವಿಧಾನ. ಈ ಒಂದು ಸಂವಿಧಾನ ತನ್ನದೇ ಆದಂತಹ ಒಂದು ಪೀಠಿಕೆಯನ್ನು ಹೊಂದಿದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು. ನಾ ಹೇಳ್ದಂಗೆ ತಾವು ಪ್ರಸ್ತಾವನೆಯನ್ನು ಹೇಳಬೇಕಾಗತ್ತೆ. ದಯವಿಟ್ಟು ತಮ್ಮ ಎಡಗಾಲನ್ನು ಮುಂದೆ ಚಾಚಿ ಬಲಗೈಯನ್ನು ಏನಪ್ಪಾ ಅಂದ್ರೆ ಮುಂದೆ ಚಾಚಬೇಕು. ಎಡಗಾಲು ಮುಂದಿಡಬೇಕು, ಬಲಗೈಯನ್ನು ಮುಂದೆ ಚಾಚಬೇಕು. ಎಲ್ಲರೂ ನಾ ಹೇಳ್ದಂಗೆ ಹೇಳಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ
ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು. ಜೈ ಹಿಂದ್. ಸಂವಿಧಾನದ ಒಳಗಡೆ ಇರುವಂತ ಎಲ್ಲ ಅಂಶಗಳನ್ನ ಸಂವಿಧಾನದ ಕನ್ನಡಿಯಾಗಿರ್ತಕ್ಕಂಥ ಸಂವಿಧಾನದ ಪೀಠಿಕೆಯನ್ನ ಓದುವುದರ ಮುಖಾಂತರ ಮಹೇಶ್ ಪೂಜಾರಿ ಸರ್ ಎಲ್ಲರಿಗೂ ಅದರ ತಿಳುವಳಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ ಮಾನವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಅತಿಥಿ ಉಪನ್ಯಾಸಕರ ಭಾಷಣ. ಪ್ರೀತಿ ಎಸ್ ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುತ್ತಿಗೆ, ಇವರು ತಮ್ಮ ಅತಿಥಿ ಉಪನ್ಯಾಸವನ್ನು ನೀಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಪ್ರಜಾ ಸರ್ಕಾರವನ್ನು ಕುರಿತು ಸಂವಿಧಾನದಲ್ಲಿ ಇರ್ತಕ್ಕಂಥ 25 ಅಧ್ಯಾಯಗಳು, 448 ವಿಧಿಗಳು, 12 ಅನುಸೂಚಿಗಳನ್ನು ಒಳಗೊಂಡಿರ್ತಕ್ಕಂಥ ಬೃಹತ್ ಸಂವಿಧಾನದ ಬಗ್ಗೆ ಮಾತನಾಡಲು ಆಗಮಿಸುತ್ತಿದ್ದಾರೆ ಉಪನ್ಯಾಸ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ವೇದಿಕೆಯನ್ನು ಹಾಗೂ ಸಮಸ್ತ ಗ್ರಾಮಸ್ಥರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರತಿಯೊಬ್ಬರಿಗೂ ಸಹಿತ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಸಹಿತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಭಿನಂದನೆಗಳು. ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿರುವ ಭಾರತದ ಸಂವಿಧಾನ ರಚನೆಯಾಗಿ 75 ವರ್ಷಗಳು ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 1 ತಿಂಗಳ ಕಾಲ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಒಂದು ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ ಅಂತ ಹೇಳಬಹುದು. ಏಕೆಂದರೆ ಸಂವಿಧಾನ ಜಾಗೃತಿ ಮೂಡಿಸುವಂತಹ ಕಾರ್ಯ ಅತ್ಯಂತ ಮಹತ್ವವಾದುದು. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಹಿತ ಸಂವಿಧಾನದ ಬಗ್ಗೆ ಅರಿವು ಇರಲೇಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ ಪ್ರತಿ ಗ್ರಾಮದ ಪ್ರಜೆಗಳು ಸಹಿತ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯ ಮಾಡುತ್ತಿದೆ. ಯಾಕಂದ್ರೆ ಸಂವಿಧಾನದ ಮಹತ್ವ, ಸಂವಿಧಾನದ ಮೌಲ್ಯಗಳ ಬಗ್ಗೆ, ಇದರ ಮೂಲಕ ದೇಶದ ರಾಷ್ಟ್ರೀಯ ಏಕತೆಯನ್ನು ಸಾಧಿಸುವಂತಹ ಗುರಿ ಇದು ಹೊಂದಿದೆ. ಅಲ್ಲದೆ ಸಂವಿಧಾನದಲ್ಲಿ ನೀಡಿರುವಂತಹ ಹಕ್ಕುಗಳ ಬಗ್ಗೆ ರಾಜ್ಯದ ಜನತೆಗೆ, ಮಹಿಳೆಯರಿಗೆ, ಯುವ ಜನರಿಗೆ ಬಹು ಮಾಧ್ಯಮಗಳ ಮೂಲಕ ಸಂವಿಧಾನ ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನ ಮಾಡುತ್ತಿದೆ. ಹಾಗಾಗಿ ಏನು ಅಂತಂದ್ರೆ ಇಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಸಂಘಟನೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ನಮ್ಮ ಸಂವಿಧಾನ ದೇಶಕ್ಕೆ ಆತ್ಮವಿದ್ದಂತೆ. ದೇಶಕ್ಕೆ ಒಂದು ಆತ್ಮವಿದ್ದಂತೆ ಹೇಳಬಹುದು. ಯಾಕೆಂತಂದ್ರೆ ಇದು ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ವಿರೋಧ ಪಕ್ಷ ಹೇಗೆ ಕೆಲಸ ಮಾಡಬೇಕು, ನ್ಯಾಯಾಲಯ ಹೇಗೆ ಕೆಲಸ ಮಾಡಬೇಕು, ಸೇನೆ ಹೇಗೆ ಕೆಲಸ ಮಾಡಬೇಕು, ಜನರು ಯಾವ ರೀತಿಯಾಗಿ ಬಾಳಿ ಬದುಕಬೇಕು, ಯಾವುದು ಸರಿ ಯಾವುದು ತಪ್ಪು, ಆಮೇಲೆ ಜನರು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಲೇಬಾರದು ಎಂದು ತಿಳಿಸುವಂತಹ ಸರ್ವೋಚ್ಚ ಡಾಕ್ಯುಮೆಂಟ್ ಈ ನಮ್ಮ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಈ ಒಂದು ನಮ್ಮ ಸಂವಿಧಾನ ಹೇಗೆ ರಚನೆ ಆಯಿತು, ಸಂವಿಧಾನ ಅಂತಂದ್ರೆ ಏನು ಅಂತ ಎರಡು ಮಾತುಗಳನ್ನ ಹೇಳಲು ಬಯಸುತ್ತೇನೆ. ಮೊದಲನೇದಾಗಿ ಸಂವಿಧಾನವೆಂದರೆ ಒಂದು ರಾಷ್ಟ್ರದ ಮೂಲಭೂತ ಶಾಸನ ಅಥವಾ ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಅಂತ ಹೇಳಲಾಗುತ್ತದೆ. ಭಾರತದ ಸಂವಿಧಾನವು ದೇಶದ ಆಡಳಿತಕ್ಕೆ ವಿಧಿ ವಿಧಾನಗಳ
ಮಹಾತ್ಮ ಗಾಂಧೀಜಿಯವರು. ಸೊ ತದನಂತರ ಏನು ಅಂತಂದ್ರೆ 1934ರಲ್ಲಿ ಎನ್ ಗಾಯ್ ಅವರು ಸಹಿತ ಏನ್ ಹೇಳ್ತಾರೆ ಅಂತಂದ್ರೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಬೇಕು, ಅದರ ಜೊತೆಗೆ ಏನು ಅಂತಂದ್ರೆ ಸಂವಿಧಾನಕ್ಕಾಗಿ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಬೇಕು ಅಂತ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲು ಪ್ರಾರಂಭ ಮಾಡುತ್ತಾರೆ. ಆದರೆ ಇವರ ವಿಚಾರವು ವೈಯಕ್ತಿಕವಾಗಿ ಅನಧಿಕೃತವಾಗಿರುವುದರಿಂದ ಬ್ರಿಟಿಷ್ ಸರ್ಕಾರ ಇವರನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷ್ ಸರ್ಕಾರಕ್ಕೆ ಅಧಿಕೃತವಾಗಿ ಭಾರತಕ್ಕೆ ಸಂವಿಧಾನ ರಚನೆಯ ಅಗತ್ಯತೆ ಇದೆ ಅಂತ ಒತ್ತಡವನ್ನ ಹೇರಲಾರಂಭಿಸಿತು. ಸೊ ಮೊದಲನೇ ಬಾರಿಗೆ ಏನು ಅಂತಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸುತ್ತದೆ. ತದನಂತರ ಏನು ಅಂತಂದ್ರೆ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಾತಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಮ್ಮೆ ಒಂದು ಬೇಡಿಕೆಯನ್ನು ಸಲ್ಲಿಸುತ್ತಾರೆ. ಅದೇನು ಅಂತಂದ್ರೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯನ್ನ ರಚಿಸಬೇಕು, ಅದು ಸಂಪೂರ್ಣವಾಗಿ ಭಾರತೀಯರಿಂದ ಕೂಡಿದಂತಹ ಸಭೆ ಆಗಿರಬೇಕು, ಯಾವುದೇ ಸಹಿತ ಏನು ಅಂತಂದ್ರೆ ಹೊರಗಿನ ವ್ಯಕ್ತಿಗಳಿಂದ ಕೂಡಿರಬಾರದು ಅಂತ ಬೇಡಿಕೆಯನ್ನ ಸಲ್ಲಿಸುತ್ತಾರೆ. ಅಂತಂದ್ರೆ ಏನು ಅಂತಂದ್ರೆ ಈ ಒಂದು ಸಂವಿಧಾನ ರಚನಾ ಸಮಿತಿಯು ಸಂಪೂರ್ಣವಾಗಿ ಭಾರತೀಯರಿಂದ ಕೂಡಿರಬೇಕು, ಬೇರೆ ಯಾರೇ ಬ್ರಿಟಿಷ್ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಬೇಡಿಕೆಯನ್ನ ಸಲ್ಲಿಸುತ್ತಾರೆ. ಅದರ ಜೊತೆಗೆ ಏನು ಅಂತಂದ್ರೆ ಭಾರತದ ಸಂವಿಧಾನವನ್ನು ರಚಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಹೇಳಿಕೆಯನ್ನ ಮಂಡಿಸುತ್ತದೆ. ಸೊ ಇಂತಹ ಒಂದು ಯಾವಾಗ ಅಂತಂದ್ರೆ ಆಗಸ್ಟ್ 1940ರಂದು ಈ ಘೋಷಣೆಯನ್ನ ಬ್ರಿಟಿಷ್ ಸರ್ಕಾರ ಹೊರಡಿಸುತ್ತದೆ. ಸೊ ಇದನ್ನ ನಾವು ಆಗಸ್ಟ್ ಕೊಡುಗೆ ಅಂತ ಸಹಿತ ಕರೆಯಲಾಗುತ್ತದೆ. ಸೊ ತದನಂತರ ಏನು ಅಂತಂದ್ರೆ ಬ್ರಿಟಿಷ್ ಸರ್ಕಾರ 1942 ಮಾರ್ಚ್ 22ರಂದು ಭಾರತಕ್ಕೆ ಏನು ಅಂತಂದ್ರೆ ಕ್ರಿಪ್ಸ್ ಆಯೋಗವನ್ನ ಕಳಿಸಿಕೊಡುತ್ತದೆ. ಈ ಕ್ರಿಪ್ಸ್ ಆಯೋಗದ ಒಂದು ಪ್ರಮುಖ ಬೇಡಿಕೆ ಏನಾಗಿತ್ತು ಅಂತಂದ್ರೆ ಈ ಕ್ರಿಪ್ಸ್ ಆಯೋಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರುಗಳೊಡನೆ ಮತ್ತು ಮುಸ್ಲಿಂ ಲೀಗ್ನ ನಾಯಕರುಗಳೊಡನೆ ಸಮಾಲೋಚಿಸುತ್ತಾರೆ. ಆ ಒಂದು ಆಯೋಗ ಆ ಎರಡು ಪಕ್ಷಗಳ ಮುಂದೆ ಒಂದು ಬೇಡಿಕೆಯನ್ನ ಇಡ್ತಾರೆ. ಏನು ಅಂತಂದ್ರೆ ನೀವು ಎರಡನೇ ಮಹಾಯುದ್ಧಕ್ಕೆ ನಮಗೆ ಸಹಕರಿಸಿದ್ರಿ ಅಂತಂದ್ರೆ ನಾವು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇವೆ, ಅದರ ಜೊತೆಗೆ ಸಂವಿಧಾನ ರಚನೆ ಮಾಡಿಕೊಳ್ಳುವುದಕ್ಕೂ ಸಹಿತ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ ಅಂತ ಹೇಳಲಾಗುತ್ತದೆ ಈ ಆಯೋಗ. ಆದ್ರೆ ಮುಸ್ಲಿಂ ಲೀಗ್ ಏನ್ ಮಾಡ್ತಿದೆ ಅಂತಂದ್ರೆ ಇದನ್ನ ತಿರಸ್ಕಾರ ಮಾಡ್ತಿದೆ. ಸೊ ಎದುರು ಸಹ ತಿರಸ್ಕಾರ ಮಾಡ್ತಿದ್ದಾರೆ ಅಂತಂದ್ರೆ ಮುಸ್ಲಿಂ ಲೀಗ್ ನಾಯಕರಾದಂತಹ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಪ್ರತ್ಯೇಕವಾದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಸೊ ಅಲ್ಲಿ ಏನು ಅಂತಂದ್ರೆ ಪ್ರತ್ಯೇಕ ಸಂವಿಧಾನದ ಒಂದು ರಚನೆಗೂ ಸಹಿತ ಬೇಡಿಕೆಯನ್ನ ಇಟ್ಟಿರ್ತಾರೆ. ಸೊ ಆ ಕಾಂಗ್ರೆಸ್ನ ನಾಯಕರುಗಳೊಡನೆ ಸಮಾಲೋಚಿಸಿ ಮತ್ತೆ ಮೇ 16, 1946ರಲ್ಲಿ ಏನು ಅಂತಂದ್ರೆ ಒಂದು ವರದಿಯನ್ನು ಸಲ್ಲಿಸುತ್ತದೆ. ನೀವು ಇವಾಗ ಸಂವಿಧಾನ ರಚನಾ ಸಭೆಯನ್ನು ನೀವು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಅಂತ ಒಂದು ವರದಿಯನ್ನ ಸಲ್ಲಿಸಲಾಗುತ್ತದೆ. ಸೊ ಹಾಗಾಗಿ ಏನು ಅಂತಂದ್ರೆ ಜುಲೈ 1946ರಲ್ಲಿ ಸಂವಿಧಾನ ರಚನಾ ಸಭೆಗೆ ಏನು ಅಂತಂದ್ರೆ ಚುನಾವಣೆಗಳನ್ನ ನಡೆಸಲಾಗುತ್ತದೆ. ಈ ಚುನಾವಣೆಯಲ್ಲಿ ಏನು ಅಂತಂದ್ರೆ ಬ್ರಿಟಿಷ್ ಇಂಡಿಯಾದಿಂದ 296 ಸದಸ್ಯರು, ದೇಶೀಯ ಸಂಸ್ಥಾನಗಳಿಂದ 93 ಸದಸ್ಯರು ಆಯ್ಕೆಯಾಗುತ್ತಾರೆ. ಒಟ್ಟು ಸಂವಿಧಾನ ರಚನಾ ಮಾಡಿಕೊಟ್ಟುದಕ್ಕೆ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ನಾನು ಚಿರಋಣಿಯಾಗಿದ್ದೇನೆ. ಧನ್ಯವಾದ. 1927ರನ್ನ ಮೊದಲುಗೊಂಡು 1950 ಜನವರಿ 26ರವರೆಗೆ ಸಂವಿಧಾನದ ಮೂಲ ಪೀಠಿಕೆಯಲ್ಲಿರ್ತಕ್ಕಂಥ 1,17,369 ಪದಗಳನ್ನು ಬಿಡದೆ ಸಂವಿಧಾನದ ಒಂದು ಉಪನ್ಯಾಸಕ ಭಾಷಣದಲ್ಲಿ ಭಾಷಣ ಮಾಡಿ ತಿಳಿಸಿಕೊಟ್ಟಿರ್ತಕ್ಕಂಥ ಮುತ್ತಿಗೆಯ ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯದ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಒಂದು ಸಂವಿಧಾನ ಜಾಗೃತಿ ರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸಿರ್ತಕ್ಕಂಥ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿ ವಿತರಣೆಯನ್ನು ಮಾಡಲು ಆಗಮಿಸ್ತಾ ಇದ್ದಾರೆ ಶ್ರೀ ಮಹೇಶ್ ಪೂಜಾರಿ CRP ಅವರು. ಮುತ್ತಿಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ವಿವಿಧ ರೀತಿಯಾದಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಂತಹ
ಮಕ್ಕಳಿಗೆ ಈ ಒಂದು ಸುದಿನದಲ್ಲಿ ಏನಪ್ಪಾ ಅಂದ್ರೆ ಬಹುಮಾನವನ್ನ ಕೊಡುವುದರ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೇವೆ. ಈಗ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗ್ಯಶ್ರೀ ಹಿರೇಮಠ್ ಆ ಮಕ್ಕಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಯಾರಾದರೂ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಬಂದು ಆ ಬಹುಮಾನವನ್ನ ಸ್ವೀಕಾರ ಮಾಡಬೇಕು. ಭಾಗ್ಯಶ್ರೀ ಹಿರೇಮಠ್ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆ ನಾಗೂರ್, ದ್ವಿತೀಯ ಸ್ಥಾನ ಐಶ್ವರ್ಯ ಬಡಿಗೇರ್ ಗೌರಿಶಂಕರ ಪ್ರೌಢಶಾಲೆ ಮುದ್ಗೆ, ತೃತೀಯ ಸ್ಥಾನ ಚಿನ್ನು ರಾಠೋಡ್ MDRS ತಕ್ಕಳಿಕೆ. ಈ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅವರಿಗೆ ಅಭಿನಂದಿಸಿದ್ದಾರೆ. ಜೋಳದ ಚಪ್ಪಲಿಯ ಮೂಲಕ ಏನಪ್ಪಾ ಅಂದ್ರೆ ಆ ಮಕ್ಕಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸೋಣ. ಹಾಗೆಯೇ ಎರಡನೇ ಒಂದು ಇವೆಂಟ್ ರಸಪ್ರಶ್ನೆ. ಈ ಒಂದು ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನವನ್ನ ಅಭಿಜಿತ್ ಮದಳಿ MDRS ತಕ್ಕಳಿಕೆ ಶಾಲೆ ವಿದ್ಯಾರ್ಥಿ ಪಡೆದಿದ್ದಾನೆ. ದ್ವಿತೀಯ ಸ್ಥಾನ ವಿದ್ಯಾಶ್ರೀ ಹಚ್ಚಾಳ್ ಶ್ರೀ ಗೌರಿಶಂಕರ್ ಪ್ರೌಢಶಾಲೆ ಮುದ್ಗೆ, ತೃತೀಯ ಸ್ಥಾನವನ್ನ ಭಾಗ್ಯಶ್ರೀ ಬಿರಾದಾರ್ ಉನ್ನತೀಕರಿಸಿದ ಪ್ರೌಢಶಾಲೆ ನಾಗೂರ್. ಈ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಅಥವಾ ಆ ವಿದ್ಯಾರ್ಥಿಗಳು ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಆ ಶಾಲೆ ವಿದ್ಯಾರ್ಥಿಗಳು ಬಂದು ಈ ಒಂದು ಬಹುಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. ಹಾಗೆಯೇ ಸಂವಿಧಾನ ಪೀಠಿಕೆ ಕುರಿತು ಚಿತ್ರವನ್ನು ಬಿಡಿಸುವುದರ ಮೂಲಕ ಆ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಸೋಮಶೇಖರ್ ನಿಡ್ಗುಂದಿ MDRS ತಕ್ಕಳಿಕೆ ಶಾಲೆ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ದ್ವಿತೀಯ ಸ್ಥಾನವನ್ನ ಉಮೇಶ್ ಮಾದರ್ ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ನಾಗೂರ್, ತೃತೀಯ ಸ್ಥಾನವನ್ನ ಶ್ರೀ ಗೌರಿಶಂಕರ್ ಪ್ರೌಢಶಾಲೆಯ ಮುದ್ವೆ. ಈ ವಿದ್ಯಾರ್ಥಿಗಳಿಗೆ ಬಂದಂತಹ ಅತಿಥಿ ಮಾನ್ಯರಿಂದ ಈ ಪುಸ್ತಕವನ್ನ ನೀಡುವುದರ ಮೂಲಕ ಆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಈ ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನವನ್ನು ವಿತರಿಸಿದಂತಹ ಎಲ್ಲ ಅತಿಥಿ ಮಾನ್ಯರಿಗೆ ಏನಪ್ಪಾ ಅಂದ್ರೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೇವೆ. ವಿವಿಧ ಶಾಲೆಗಳ ಮಕ್ಕಳು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತೇವೆ. ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀ ಸೈದ್ ಚಾವಾದಿ ಜಿಲ್ಲಾ ಸಂಘಟಕರು DSS ಇವರು ಸಮಯದ ಅಭಾವ ಇರುವುದರಿಂದ 2 ನಿಮಿಷದಲ್ಲಿ ತಮ್ಮ ಒಂದು ಸಂವಿಧಾನದ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು PDO ಸಾಹೇಬರಿಗೆ ಸಂವಿಧಾನದ ಪೀಠಿಕೆ ಮತ್ತು 6 ಪುಸ್ತಕಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವೇದಿಕೆಯ ಮುಖಾಂತರವನ್ನು ಬಂದು ಈ ಸಂವಿಧಾನದ ಅವರಿಗೆ ಕೊಡು ಸನ್ಮಾನವನ್ನು ಸ್ವೀಕರಿಸಬೇಕು ಸರ್ಕಾರಗಳಿಗೆ ಈ ಧನ್ಯವಾದಗಳು. ಧನ್ಯವಾದಗಳು ಮಾಡಿರುವಂತೆ ಈಗ ಶ್ರೀಸಂತವಾದಿ ಜಿಲ್ಲಾ ಸಂಘಟನಾ ಸಂಚಾಲಕರು DSS ಇವರು ಸಂಕ್ಷಿಪ್ತವಾಗಿ ಈ ಸಂವಿಧಾನದ ಕುರಿತು ಮಾತನಾಡಲು ಪ್ರಯತ್ನಿಸುತ್ತಾರೆ. ಮೈತ್ರಿಯ ಗ್ರಾಮ ಪಂಚಾಯತಿ ಅವರು ಸಂವಿಧಾನ ಜಾಗೃತಿ ಜಾತ್ರೆಯಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪೂಜೆಯಲ್ಲಿ ವಂದಿಸುತ್ತಾ ಇವ ನಾಡವ ಎಂತೆಂದಿದೆಯ ಇವ ನಮ್ಮವ ನಮ್ಮ ಮನೆಯ ಮಗನಂತೆ ಕುರುಬ ಸಂಗಮ ದೇವ ಎಂಬ ಬಸವಣ್ಣನವರ ವಾಣಿಯಂತೆ ಅವರು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾದಿಗಳನ್ನ ಚಿತ್ರಗಳನ್ನ ಅಭಿಮಾನಿಗಳಿಗೆ ಮೊಟ್ಟ ಮೊದಲು
ಇದ್ದೇನೆ. ಈಗ ಕಾರ್ಯಕ್ರಮದ ಈಗಾಗಲೇ ಸಭೆಯನ್ನು ಉದ್ದೇಶಿಸಿ ಮೇಡಮ್ ಅವರು ಮಾತನಾಡಿದ್ದಾರೆ. ನಾವು ಬರೋಕ್ಕಿಂತ ಮುಂಚಿತವಾಗಿದ್ದಾಗಲೇ ಒಬ್ಬರು 1 ನಿಮಿಷ ಇದ್ರು, ಒಬ್ಬರು 2 ನಿಮಿಷ ಇದ್ರು. ಬಂಧುಗಳೇ, ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ದಯವಿಟ್ಟು ಮಕ್ಕಳು ಗಲಾಟೆ ಮಾಡಬೇಡಿ. ಸಂವಿಧಾನ ಓದು ಪ್ರೀತಿಯ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 15 ಬೆಳಗ್ಗೆ 10 ಗಂಟೆಗೆ ವಿಧಾನಸಭೆಯಲ್ಲಿ ಡಾಕ್ಟರ್ ಎಸ್ ಸಿ ಮಾಧವ್ ಅವರು ಸಂವಿಧಾನ ಓಟು ಪೀಠಿಗೆಯನ್ನ ಚಾಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇರತಕ್ಕಂಥ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ, ಆಯಾ ಗ್ರಾಮ ಪಂಚಾಯತ್ಗಳಲ್ಲಿ, ಶಾಲಾ ಮತ್ತು ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಸಂವಿಧಾನ ಓದು ಪೀಠಿಗೆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಯುಷ್ಮಾನ್ ಡಾಕ್ಟರ್ ಎಸ್ ಸಿ ಮಾಧವ್ ಸಾಹೇಬರಿಗೆ ಈ ಸಭೆಯ ಮುಖಾಂತರ ಅವರಿಗೆ ಹೃದಯಪೂರ್ವಕ ಭೀಮನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. 2ನೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ಸಂವಿಧಾನ ಜಾಗೃತಿ ಕಾರ್ಯಕ್ರಮ. ಈಗ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಅಂತ ಯಾಕಂತಾರೆ, ಸಂವಿಧಾನದಿಂದ ನಮಗೆ ಆಗಿರ್ತಕ್ಕಂಥ ಲಾಭಗಳೇನು ಅಂತಕ್ಕಂಥದ್ದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಕಟ್ಟ ಕಡೆ ಹಳ್ಳಿವರೆಗೆ ಸಂವಿಧಾನ ಜಾಗೃತಿ ಜಾಥಾದ ಮೂಲಕ ಎಲ್ಲರೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಕೊಂಡು ಆ ಜಾಗೃತಿಯಲ್ಲಿ ತಾವುಗಳೆಲ್ಲರೂ ಪಾಲ್ಗೊಂಡು ಈ ಸಂವಿಧಾನವನ್ನು ಓದಬೇಕು. ಈ ಸಂವಿಧಾನ ಓದಿದ್ರೆ ಸಂವಿಧಾನ ನಮ್ಮನ್ನು ಉಳಿಸುತ್ತೆ, ಸಂವಿಧಾನ ಓದಿದ್ರೆ ಸಂವಿಧಾನ ನಮ್ಮನ್ನು ಉಳಿಸುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಸಂವಿಧಾನವನ್ನು ಓದಬೇಕಂತಕ್ಕಂಥ ನಿಟ್ಟಿನಲ್ಲಿ ಚಾಲನೆ ನೀಡಿದ್ರು. ಈಗ ನನಗೆ ಬೊಟ್ಟು ಮಾಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮಾತನಾಡುತ್ತಿಲ್ಲ. ಮುಂದೆ ಕೂತಿರ್ತಕ್ಕಂಥ ನನ್ನ ತಾಯಂದಿರ ಬಗ್ಗೆ 2 ಮಾತನಾಡಲು ಇಷ್ಟಪಡ್ತಿದ್ದೇನೆ. ಸರಸ್ವತಿ ಎಷ್ಟು ಡಿಗ್ರಿ ಮುಗಿಸಿದ್ದಾಳೆ ಅಂತಕ್ಕಂಥ ತಾವೆಲ್ಲ ಪೂಜೆ ಮಾಡ್ತಾ ಇದ್ದೀರಿ. ತಮ್ಮ ತಮ್ಮ ಮಕ್ಕಳನ್ನ ನಾಗರಾಮನ ಹಬ್ಬದಂದು ಸರಸ್ವತಿ ಫೋಟೋನ ಕಳಿಸಿ ಕಾರ್ಯಕ್ರಮಕ್ಕೆ ಕಳಿಸ್ತಾ ಇದ್ದೀನಿ. ಆದರೆ ಆ ಸರಸ್ವತಿ ಮಾತ್ರ ಯಾವ ಡಿಗ್ರಿ ಮುಗಿಸ್ಯಾಳ ನನಗಂತೂ ಗೊತ್ತಿಲ್ಲ. ಆದ್ರೆ ತಾಯಂದ್ರಿಗೆ ಗೊತ್ತಿದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಕ್ರಿಶಕ ಪೂರ್ವ ಕಾಲದಲ್ಲಿ ದಲಿತ, ಹಿಂದುಳ, ಅಲ್ಪಸಂಖ್ಯಾತರನ್ನ ಮತ್ತು ಕಡಬಡವರನ್ನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕುಂಠಿತ ಇತ್ತು. ಕ್ರಿಶಕ ಪೂರ್ವ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇದ್ದಿದ್ದಿಲ್ಲ. ಇನ್ನೂ ಅದರ ಜೀವನದಲ್ಲಿ ಅಮೆರಿಕ, ಥೈಲ್ಯಾಂಡ್, ಐಲ್ಯಾಂಡ್ ರಾಜ್ಯಗಳ ದೇಶಗಳಲ್ಲಿ ಬ್ರಾಹ್ಮಣ ಶಾಹಿಗಳು ತಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತ ತಾಯಿ ಸಾವಿತ್ರಿ ಪೂಲೆ ಅವರು ಆಧುನಿಕ ಭಾರತ ವಿದ್ಯಾ ದೇವತೆಯಾಗಿ ದಲಿತ ಮತ್ತು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳನ್ನ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೂಡಿಸಿ ಅವರಿಗೆ ಅಕ್ಷರ ಧ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಹಿಂದಿನ ದಿನಮಾನಗಳಲ್ಲಿ ನನ್ನ ಎಲ್ಲ ಹೆಣ್ಣು ಮಕ್ಕಳಿಗೆ ಅಕ್ಷರದಿಂದ ವಂಚಿತರಾಗಿದ್ದಾರೆ. ಅವರು ಅಕ್ಷರದಾತರಾಗಬೇಕು, ಹಾಕಿದಿಂದ ಈ ರಾಜ್ಯದಲ್ಲಿ ಮಂತ್ರಿಗಳಾಗಬೇಕು, ಶಿಕ್ಷಣವಂತರಾಗಬೇಕು, ಸಿಕ್ಕದಲ್ಲಿ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಲಕ್ಷಬೇಕಂತಕ್ಕಂಥ ನಿಟ್ಟಿನಲ್ಲಿ ತಾಯಿ ಸಾವಿತ್ರಿ ಪೂಲೆ ಅವರು ಮನೆಯಿಂದ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಮುಳ್ಳಿನ ಕೋರೆಗಳಿಂದ ಹೊಡ್ತಾ ಇದ್ದಾರೆ ಮತ್ತು ಕಾಲಿನಿಂದ ಹೊಡ್ತಾ ಇದ್ದಾರೆ, ಕಲ್ಲುಗಳಿಂದ ಹೊಡ್ತಾ ಇದ್ದಾರೆ. ಇದನ್ನೆಲ್ಲ ಸಹಿಸಿಕೊಂಡು ತಾಯಿ ಸಾವಿತ್ರಿ ಪೂಲೆ ಅವರು ನಮ್ಮ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಸರಸ್ವತಿ ಯಾರಾಗಿದೆ ಅದು ಸಾವಿತ್ರಿ ಪೂಲೆ ಅವರು ಅಂತಕ್ಕಂಥ ಮಾತನ್ನು ಕೂಡ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾದಿಗಳು ನನ್ನ ಆತ್ಮೀಯರು ಎಲ್ಲರೂ ಕೂಡ ಬಟ್ ಮಾಡಿ ಹೇಳ್ತಾ ಇದ್ದಾರೆ, ಮುಗಿಸಿ ಅಂತಕ್ಕಂಥದ್ದು
ಎಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಬುದ್ಧ. ಸವಿಸ್ತಾರ್ ಇದೀಗ ತಾನೇ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಮಾನ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಅಶೋಕ್ ಚಲವಾದಿ ಜಿಲ್ಲಾ ಸಂಚಾಲಕರು ಕೇವಲ 2 ನಿಮಿಷದಲ್ಲಿ ಎಲ್ಲ DSS ಪರವಾಗಿ ಜಿಲ್ಲಾ ಸಂಚಾಲಕರಾಗಿ ಅವರು 2 ಮಾತುಗಳನ್ನು ಹೇಳ್ತಾರೆ ಅಂತ ಹೇಳೋಣ. ಅದಕ್ಕೆ ಅವರಿಗೆ ಮೊದಲೇ ಧನ್ಯವಾದಗಳನ್ನು ಹೇಳಿ ಈ ಅವ್ರ ಕೈಯ ಮಾಡಿಕೊಡ್ತಾರೆ. ಇವತ್ತು ದಿವಸ ಬಿಜಾಪುರ ಜಿಲ್ಲೆ ಆದಂಥ ಏನು ಸರ್ಕಾರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನ ಎಲ್ಲ ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಎಲ್ಲ ಅಧಿಕಾರಿಗಳು ಪ್ರಮುಖರು ಮತ್ತು ಈ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಗಳು ಮತ್ತು ಹಿರಿಯರ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ನನ್ನ ಬಂಧುಗಳು ಮತ್ತು ತಾಯಿದರೆ ಬಹುಶಃ ಅನೇಕ ವಿಷಯಗಳನ್ನು ಈಗಾಗಲೇ ಉಪನ್ಯಾಸಕರು ಸಂವಿಧಾನದ ಬಗ್ಗೆ ಸ್ಪಷ್ಟವನ್ನು ಪಡಿಸಿದ್ದಾರೆ. ಬಹುಶಃ ನಾವು ದಲಿತ ಸಂಘರ್ಷ ಸಮಿತಿಯ ಮಿತ್ರರು ಬಹುಶಃ ಸಂವಿಧಾನವನ್ನು ಜಾಗೃತಿ ಜಾಥಾಕ್ಕೆ ಒತ್ತು ಕೊಡಬೇಕಾಗುತ್ತೆ. ಅದರ ಸಮಯವನ್ನು ಪಾಲನೆಯನ್ನು ನಾವೆಲ್ಲ ಪದಾಧಿಕಾರಿಗಳು ಇರ್ತಕ್ಕಂಥವರು ಭಾಷಣಕ್ಕೆ ಒತ್ತು ಕೊಡಲಾದರೆ ಆ ಸಮಯವನ್ನು ನಾವೆಲ್ಲರೂ ಪಾಲಿಸೋಣ. ಅದಕ್ಕೆ ಮುಂದೆ ಇರ್ತಕ್ಕಂಥ ಸಮಯಕ್ಕೆ ಅಣಿ ಮಾಡಿಕೊಡೋಣ ಅಂಥೇಳಿ ಅದ್ರ ಜೊತೆಗೇ ಏನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆಯನ್ನು ಮಾಡಿದ್ರು ಅದಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಬಹುಶಃ ಆರ್ಥಿಕವಾಗಿ ಮತ್ತು ಹಿಂದುಳಿದವರು ಮತ್ತು ದಲಿತರ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಸರ್ವಧರ್ಮವನ್ನು ಒಂದು ಸಮಾನತೆಗೆ ತೆಗೆದುಕೊಂಡು ಇಡೀ ಇಲ್ಲಿ ತನಕನೂ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಂವಿಧಾನವನ್ನು ಪುಟಗಳನ್ನು ತಿರುಗಿದ್ರೆ ಇವತ್ತಿಗೂ ಸಹಿತ ಇವತ್ತೇ ರಚನೆ ಆಗಿದೆ ಸಂವಿಧಾನ ಅಂತಕ್ಕಂಥ ವಿಷಯವನ್ನು ಮನದಟ್ಟಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಭುತ್ವ. ಧನ್ಯವಾದಗಳು ಮಾನ್ಯವರಿಗೆ. ಅಶೋಕ್ ನವೀನ್ ಮಠದ ಪರಂಪರೆಗೆ ಅನುಮತಿಸಿದೆ. ಈ ಅವರ ಸಂವಿಧಾನ ಜಾತ್ರಾಗಿ ಮುಖ್ಯ ಹಾಗೂ ನಗರದ ಗ್ರಾಮ ಪಂಚಾಯತಿಯ ಹಸ್ಕೊಂಡಿರ್ತಕ್ಕಂಥ ಅವರ ಈ ಜಾತ್ರಾ ಶಿಬಿರದ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಾನ್ಯ ವ್ಯಕ್ತಿಗಳಿಗೆ ಬಂದಿರುವ ಊರಿಗೆ ಇವತ್ತು ತಾಯಿಗೆ ಸುತ್ತಮುತ್ತ ಹಾಗೂ ಶಾಲಾ ಸಿಬ್ಬಂದಿಗೆ ಎಲ್ಲ ಇದೀಗ ತಾನೇ ಸಮಯದ ಅಭಾವದಿಂದ ಮಾತನಾಡುವುದು ನಮಗೆಲ್ಲ ಬಹಳ ಇದೆ. ಆದರೆ ಸಮಯದ ಅಭಾವದಿಂದ ನಾವೆಲ್ಲ ಏನಾಗಿದೆಪ್ಪ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರೆಲ್ಲ ಆದರೂ ಕೂಡ ನಾವೇನಾಗಿದೆ ಅವರು ನಿರ್ವಾಣ ಹೊಂದಿದಾಗ ಅವರ ಮಾಡಿ ಹೋಗಿರ್ತಕ್ಕಂಥ ಕಾರ್ಯ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಅವರೆಲ್ಲ ಏನಪ್ಪ ಅಂತಂದ್ರೆ ದೀನ ದಲಿತರಿಗೋಸ್ಕರವಾಗಿ ತಮ್ಮ ಜೀವನವನ್ನು ನಮ್ಮ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಅವಾಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನಿದ್ರಪ್ಪ ಅಂತಂದ್ರೆ ಅವ್ರು ಏನಂದ್ರು ವಿದ್ಯುತ್ ಮಂತ್ರಿ ಇದ್ರು, ಅವರ ಕಾರ್ಮಿಕ ಮಂತ್ರಿ ಇದ್ರು. ಕೊನೆಗೆ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಭಾರತದ ಗತಿಸ್ಥಿತಿಗಳನ್ನೆಲ್ಲ ನೋಡಿಕೊಂಡು ನಮ್ಮ ಭಾರತದಲ್ಲಿ ನಡೀತಕ್ಕಂಥ ದೀನ ದಲಿತರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರವೆಲ್ಲ ಏನ್ ಮಾಡಿದ್ರಪ್ಪ ಅಂತಂದ್ರೆ ಜನರಿಗೆ ಪ್ರತಿಯೊಬ್ಬರಿಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು, ಪ್ರತಿಯೊಬ್ಬರಿಗೆ ಸರಿ ಸಮಾನರಾಗಬೇಕು. ನಮ್ಮ ನಿಮ್ಮೆಲ್ಲರೂ ಬೇಗವನ್ನು ಮರೆತು ನಾವೇನಪ್ಪ ಅಂತಂದ್ರೆ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ.
ನಮಗೆ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರು ಅವರ ವಿದ್ಯಮಾನಗಳನ್ನ ಅವರ ಒಂದು ವಿದ್ವತ್ವನ್ನು ಅವರಲ್ಲಿ ಇರ್ತಕ್ಕಂಥ ಸಮಾನತೆಯನ್ನು ನೋಡಿಕೊಂಡು ಬ್ರಿಟಿಷ್ ಸರ್ಕಾರದಲ್ಲಿ ಏನಿದ್ರಂತೆ ಅವರು ವಿದ್ಯುತ್ ಮಂತ್ರಿ ಆಗಿದ್ರು, ಕಾರ್ಮಿಕ ಮಂತ್ರಿಗಳಾಗಿತ್ತು. ಆದ್ರೆ ನಮ್ಮ ಭಾರತ ಸರ್ಕಾರವರೆಗೆ ಅವರಿಗೇನಪ್ಪ ಅಂತಂದ್ರೆ ನಮಗೆ ನಾವು ಹೇಳ್ತಾ ಇದ್ದೇವೆ ಹಿಂದಿನಿಂದ ಇವತ್ತ ಭಾರತದ ಸಂವಿಧಾನ ಶಿಲ್ಪಿ ಆಗಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೇವೆ ನಾವು. ಆದರೆ ಅವರಿಗೆ ಯಾವುದೇ ನಮ್ಮ ರಾಜಕೀಯವಾಗಿರ್ತಕ್ಕಂಥದ್ದು ಅವರಿಗೆ ಸ್ಥಾನಮಾನವನ್ನು ಕೊಡಲಿಲ್ಲ, ಅದನ್ನು ವಿಚಾರ ಮಾಡತಕ್ಕಂಥದ್ದು. ಅದಕ್ಕೆ ಎಲ್ಲಕ್ಕೋಸ್ಕರವಾಗಿ ಅವರಿಗೆ ಸ್ಥಾನಮಾನವನ್ನು ಆಗಿನ ಕಾಲದಲ್ಲಿ ಸಿಗಲಿಲ್ಲ. ಅವರ ವಿಚಾರಗಳನ್ನು ಎಲ್ಲ ಹೇಳ್ತಾ ಇದ್ದೇವೆ, ಬರೀ ಹೇಳುವುದಲ್ಲ, ಕಾರ್ಯರೂಪದಲ್ಲಿ ತರ್ತಾ ಇದೆ. ಅದಕ್ಕೆ ಈಗಿನ ಕಾಲದಲ್ಲಿ ಕೂಡ ಅವರ ವಿಚಾರಗಳು ಬಹಳ ಸಾಕಷ್ಟು ಜಾರಿಗೆ ಬಂದಿದ್ದಾವೆ. ಅದನ್ನು ನಾವು ಅವಲಂಬಿಸಿ ನೋಡಿಕೊಂಡಾಗ ಅವರಿಗೆ ನಮಗೆ ಹಿಂದೆ ಸಿಗಬೇಕಾಗಿರ್ತಕ್ಕಂಥ ಅವಾಗಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ರಾಜಕೀಯವಾಗಿ ಮುಂದೆ ಹೊಂದಿದ್ದಲ್ಲ, ಆ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಅವರು ಉಪಯೋಗ ಮಾಡಿಕೊಂಡಿದ್ದಾರೆ ಏಕಕ್ಕಾಗಿ ರಾಜಕೀಯಗೋಸ್ಕರವಾಗಿ. ಆದರೆ ಅವರಲ್ಲಿ ಇರ್ತಕ್ಕಂಥ ವಿಶ್ವಾಸವನ್ನು ಸಮಾನತೆಯನ್ನು ಅವರಿಗೆ ಕೊನೆಗೆ ಕೊಟ್ಟಿರಬೇಕು. ಬಾಂಬೆಯಲ್ಲಿ ಒಂದೇನಪ್ಪ ಅಂದ್ರೆ ಒಂದೇನು ನಾವು ಪಾಠವಂತ ಐದರಲ್ಲಿ ಕೊಟ್ಟಿದ್ದಾರೆ ಅವರಿಗೆ. ಅದಕ್ಕೆ ಅಂತ ಮಹಾನ್ ವ್ಯಕ್ತಿಗಳನ್ನು ನಾವೇನಪ್ಪ ಅಂತಂದ್ರೆ ಅವರ ವಿಚಾರಗಳಿಗೆ ನಾವೇನಪ್ಪ ಅಂದ್ರೆ ಮಹತ್ವ ಕೊಡಬೇಕು. ವ್ಯಕ್ತಿ ಭಕ್ತಿದಾರ ಭಕ್ತಾಚನ ಅವರಿರ್ತಕ್ಕಂಥ ತತ್ವಕ್ಕೆ ನಾವು ಮಹತ್ವವನ್ನು ಕೊಟ್ಟರೆ ಅವರ ಸಾರಿರ್ತಕ್ಕಂಥ ಅವರ ಸಂಕಲ್ಪ ಮಾಡಿರ್ತಕ್ಕಂಥ ಅವರ ಕಾರ್ಯಗಳಿಗೆ ಏನಪ್ಪ ಅಂತಂದ್ರೆ ಯಶಸ್ವಿ ಸಿಗ್ತಾ ಇದೆ. ಆಗ ಇವತ್ತಿನ ದಿನದಲ್ಲಿ ಅವರ ಬಗ್ಗೆ ನಾವು ಹೆಚ್ಚಿಗೆ ಮಾತನಾಡಬಹುದು. ಸಮಯದ ಅಭಾವದಿಂದ ನಮ್ಮ ಜಾತ್ರೆ ಏನಪ್ಪ ಅಂದ್ರೆ ಎಲ್ಲ ಕಾರ್ಯಕರ್ತರೇನಪ್ಪ ಅಂದ್ರೆ ಮೆರವಣಿಗೆ ನಾವು ಮಹತ್ವ ಕೊಟ್ಟದ್ದು ವಿನಃ ಅವರ ವಿಚಾರಕ್ಕೆ ನಾವು ಏನಪ್ಪ ಅಂತಂದ್ರೆ ಎಲ್ಲರೂ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಎಲ್ಲ ಬಂದು ಪ್ರಚಾರ ಪ್ರಸಾರಗಳಿಗೋಸ್ಕರ ಮಾಡಿದ್ರೆ ಇನ್ನು ಮುಂದೆ ನಾವೇನಪ್ಪ ಅಂತಂದ್ರೆ ಜಾಥಾಕ್ಕೆ ಅಥವಾ ಮೆರವಣಿಗೆ ನಾವು ಪ್ರಶ್ನೆಗಳನ್ನು ಕೊಟ್ಟರೆ ವಿಚಾರಕ್ಕೆ ಏನಾಗ್ತದಂದ್ರೆ ಅವ್ರ ವಿಚಾರವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಆ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಆಗಲಿ, ಒಂದು ಸಮಾನತೆ ಆಗಲಿ, ಅಸ್ಪೃಶ್ಯತೆ ಬಗ್ಗೆ ನಿವಾರಣೆಗೋಸ್ಕರವಾಗಿ ನಾವೆಲ್ಲ ಹೋರಾಡಿದ್ದೇವೆ. ಅದನ್ನು ಅರ್ಥಕೊಂಡು ಮಾಡಿದ್ರೆ ನಿಜವಾಗಿ ನಾವೆಲ್ಲರೂ ಕೂಡಿ ಈ ಜಾತ್ರೆ ಜಾತ್ರೋತ್ಸವವನ್ನು ಆಚರಣೆ ಮಾಡಿದ್ರೆ ಸಾರ್ಥಕ ಆಗ್ತದೆ. ಆ ನಿರ್ಮಾಣ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಏನಪ್ಪ ಅಂತಂದ್ರೆ ನಿಜವಾಗಿ ಶಾಂತಿ ಸಿಗ್ತಕ್ಕಂಥ ಈ ಸಂದರ್ಭದಲ್ಲಿ ಅಂತ ನಮ್ಮ ಮಕ್ಕಳು ವಿಸ್ಮರಣೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಂಜಾನೆ 9:30 ಗಂಟೆಗೆ ಈ ವೇದಿಕೆಗೆ ಪೂಜ್ಯರು ಆಗಮಿಸಿ ಇಲ್ಲಿಯವರೆಗೆ 1 ಗಂಟೆಯವರೆಗೆ ವೇದಿಕೆಯ ಮೇಲೆ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸಾನ್ನಿಧ್ಯದಲ್ಲಿ ತಮ್ಮ ಅಮೃತವಾಣಿಯನ್ನು ಹೇಳಿರ್ತಕ್ಕಂಥ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಶ್ಲೋಕ ಸಂಸ್ಕೃತದಲ್ಲಿ ಬರ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನವನ್ನು ಬರೆದಂಥವರು ಭಾರತ ರತ್ನ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಾರೆ. ಅವರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈಗ ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಗೌರಿಶಂಕರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ರೇವತಿ ಅವರು ವಂದನಾರ್ಪಣೆಯನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತಾರೆ. ಇದಾದ ನಂತರ ಎಲ್ಲರಿಗೂ ಕೂಡ ಅಲ್ಪೋಪಹಾರದ ವ್ಯವಸ್ಥೆ ಇದೆ. ಎಲ್ಲರೂ ತಾಯಂದಿರು ಮಕ್ಕಳು ಎಲ್ಲರೂ ಅಲ್ಪೋಪಹಾರವನ್ನು ಮಾಡಿಕೊಂಡು ಮನೆಗೆ ಹೋಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಸಂವಿಧಾನ ಜಾಗೃತಿ ಜಾಥಾವನ್ನು ಊರಿಗೆ ಕೃಷಿ ಗ್ರಾಮಕ್ಕೆ ಆಗಮಿಸಿದಂಥದ್ದು ಬಹಳ ಸಂತೋಷ ಸುದ್ದಿ. ಈ ಕಾರ್ಯಕ್ರಮವು ಬಹಳ ತಡವಾಗಿ ಆಗಮಿಸಲು ಬಹಳ ಅಚ್ಚುಕಟ್ಟಾಗಿ ಮತ್ತು ವಿಜೃಂಭಣೆ ನೆರವೇರಿತು. ಈ ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಊರಿನವರಂಥ ಶಕೇಶ್ವರ ಬ್ರಹ್ಮರುದ್ರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಆಶೀರ್ವಚನ ನೀಡಬೇಕಾಗಿ ಅವರಿಗೆ ನಾವು ಧನ್ಯವಾದ ಅರ್ಪಿಸುತ್ತೇವೆ. ಅದ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮೀರಾ ಪಾಟೀಲ್ ಅವರು, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ, ತಾಲೂಕಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಕ್ರೀಡಾ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಅವರೊಂದಿಗೆ ಈ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರನ್ನು ಮತ್ತು ಎಲ್ಲ ಶಾಲೆಯ ಮುಖ್ಯ ಗುರುಗಳನ್ನು ಹಾಗೂ ಗುರುಗಳನ್ನು ಹಾಗೂ ನಿರ್ಮಾತರನ್ನು ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು, ಆಶಾ ಕಾರ್ಯಕರ್ತರನ್ನು ಹಾಗೂ ಈ ಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮವನ್ನು